ಮನೆಗೆ ದೊಡ್ಡವ್ರು ಬಂದಿದ್ದಾರೆ ಅಂದ್ರೆ ಯಾವುದೋ ದೊಡ್ಡ ಮನೆನ ಹಾಳು ಮಾಡಕ್ಕೆ ಹೊರಟಿದ್ದಾರೆ ಅನ್ಸುತ್ತೆ. ಯಾಕಪ್ಪ ಹಾಗೆ ಹೇಳ್ತಾ ಇದೆಯಾ? ಅವ್ರನ್ನ ನೋಡಿದ್ರೆ ಒಳ್ಳೆಯವ್ರ ಥರನೇ ಕಾಣಿಸ್ತಾರೆ. ಅಜ್ಜಿ, ನೀನು ಇತ್ತೀಚೆಗೆ ಬಂದಿರೋ ಸಿನಿಮಾಗಳು ನೋಡಿಲ್ಲ ಅನ್ಸುತ್ತೆ. ಅಲ್ಲಿ ಬರೋ ವಿಲನ್ಗಳು ಸೂಟು ಬೂಟು ಹಾಕೊಂಡು ಜಬರ್ದಸ್ತಾಗಿ ಕಾಣಿಸ್ತಾರೆ, ಆದರೆ ಮಾಡೋ ಕೆಲಸ ಎಲ್ಲ ಥರ್ಡ್ ಕ್ಲಾಸ್ ಥರದ್ದು. ಅಜ್ಜಿ, ನಿಂಗಿನ್ನೂ ಅನುಭವ ಸಾಲದು. ನಮ್ಮ ದೇವ್ರ ಸತ್ಯ ನಮಗೆ ಚೆನ್ನಾಗಿ ಗೊತ್ತು. ನೀವು ಹೇಳ್ತಿರೋದು ನೋಡ್ತಿದ್ರೆ ಈ ಊರಿಗೆ ಹೊಸ ಸಮಸ್ಯೆ ಬರ್ತಾ ಇದೆ ಅನ್ಸುತ್ತೆ. ಗೊತ್ತಿಲ್ಲ, ಅವ್ರು ನಮ್ಗೆ ಈ ವಿಷಯ ಗೊತ್ತಾಗಬಾರ್ದಂತಾನೆ ಬೇರೆ ಕಡೆ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ಆದರೆ ಒಂದಂದ್ರೂ ನಿಜ, ಈ ವಿಷಯದಲ್ಲಿ ನನ್ನನ್ನೇ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ಏನೋ ದೊಡ್ಡ ಸ್ಕೆಚ್ ಹಾಕಿರ್ತಾರೆ. ನೋಡೋಣ, ಬಂದಿರೋದು ಹುಲಿನ ಕುರಿನ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಲಲಿತಾ, 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 ನಿನಗೊಂದು ಸಿಹಿ ಸುದ್ದಿ ಕಣೆ. ಸಿಹಿ ಸುದ್ದಿನ? ತಮ್ಮ ಕರ್ಣನೇ ಸೂರ್ಯ ಅಂತ ಸಾಕ್ಷಿ ಸಿಕ್ಬಿಡ್ತಾ? ಹಾಗೇನಾದ್ರೂ ಆಗಿದ್ದಿದ್ರೆ ಇಡೀ ಊರ್ಗೆ ಡಂಗೂರ ಹೊಡೆಸಿ ಪಂಚಾಯತಿ ಸೇರಿಸ್ಬಿಡ್ತಿದ್ದೆ. ಇದು ನೀನು ಖುಷಿ ಪಡೋ ಅಂತ ಸಿಹಿ ಸುದ್ದಿ ಕಣೆ. ಏನಯ್ಯ ಅದು? ನಿಮ್ಮ ಅಣ್ಣನ ಆರೋಗ್ಯ ಸರಿ ಹೋಯ್ತಂತೆ. ಕೇರಳದಿಂದ ನಾಟಿ ವೈದ್ಯರನ್ನ ಕರೆಸಿ ಚಿಕಿತ್ಸೆ ಕೊಡಿಸಿದ್ರಂತೆ. ಈಗ ಕೈ ಒಂದು ಬಿಟ್ಟು ಮೊದಲನ ಹಾಗೆ ನಡೆಯೋ ಹಾಗಾಗಿದಾನಂತೆ. ನೀನ್ ಹೇಳ್ತಿರೋದ್ ನಿಜಾನಾ? ನಿನ್ಗೆ ಯಾಕೆ ಗೊತ್ತಾಯ್ತು? ಅಯ್ಯೋ, ಊರಲ್ಲೆಲ್ಲ ಇದೇ ಸುದ್ದಿ ಕಣೆ. ನಮ್ ರಂಗಜ್ಜ ಈಗಷ್ಟೇ ಸಿಕ್ಕಿ ಈ ವಿಷಯ ನಂಗೆ ತಿಳಿಸ್ದ. ಅಂತೂ ನಮ್ ಪದ್ಮಿನಿ ಆ ಮನೆಗೆ ಕಾಲಿಟ್ಟ ಗಳಿಗೆ ನೋಡು, ನಿಮ್ಮ ಅಣ್ಣ ಚೇತರಿಸ್ಕೊಂಡ್ಬಿಟ್ಟ. ಇಷ್ಟು ದಿನ ಆ ಪಾಪಿ ಕೈನ ದೇವ್ರ ಕಟ್ಟಾಕಿದ್ದ. ಈಗ ನಡೆದಾಡ್ತಿದ್ದಾನೆ ಅಂದ್ರೆ ಇನ್ನು ಏನೇನ್ ಕಾದಿದ್ಯೋ ಏನೋ. ಇದೇನೇ ಲಲಿತಾ, ನಿಮ್ಮ ಅಣ್ಣ ಸರಿ ಹೋದ್ನಲ್ಲ ಅಂತ ನಾನು ಸಂತೋಷ ಪಡ್ತಾ ಇದ್ರೆ ನೀನು ಸಂಕಟ ಪಡ್ತಾ ಇದೆಯಲ್ಲೇ. ನಿಮ್ಮ ಅಣ್ಣ ಹೀಗಾಗೋದಿಕ್ಕೆ ನಾನು ಕೊಟ್ಟೆ ತೀರ್ಪೇ ಕಾರಣ ಅಂತ ನಾನು ಒಳೊಳಗೆ ಎಷ್ಟು ಒದ್ದಾಡ್ತಾ ಇದ್ದೆ ಗೊತ್ತಾ? ಸದ್ಯ ಈಗಲಾದ್ರೂ ನಿಮ್ಮ ಅಣ್ಣ ಸರಿ ಹೋದ್ನಲ್ಲ ಅಂತ ನಾನು ಸಂತೋಷ ಪಡ್ತಾ ಇದ್ರೆ ನೀನ್ ನೋಡಿದ್ರೆ ಆತಂಕದಲ್ಲಿದ್ಯಲ್ಲೇ. ನೀನು ಪಂಚತಂತ್ರ ಕತೆ ಕೇಳಿದ್ಯಲ್ವಾ? ಸಿಂಹದ ಎಲುಬುಗಳನ್ನ ಜೋಡಿಸಿ 4 ಜನ ಸಿಂಹಕ್ಕೆ ಜೀವ ಕೊಟ್ರಂತೆ. ಆದ್ರೆ ಆ ಸಿಂಹ ಜೀವ ಕೊಟ್ಟವ್ರನ್ನೇ ಬಲಿ ತಗೊಳ್ತಂತೆ. ನಮ್ಮಣ್ಣನ ಕತೆನೂ ಹಾಗೆ. ಇಷ್ಟು ದಿನ ಕೆಟ್ಟತನ ಅನ್ನೋದು ಅವನ ತಲೆಯಲ್ಲೇ ಇತ್ತು. ಈಗ ಅವನ ಕಾಲ್ ಬಂದಿದೆ. ಅವನ್ ವೀಲ್ ಚೇರಲ್ಲಿ ಇದ್ದಾಗ ಎಷ್ಟೋ ಜನ ಜೀವ ತೆಗ್ದಿದ್ದಾನೆ ಗೊತ್ತಾ? ಈ ಕಾಲ್ ಬಂದಿದೆ ಅಂದ್ರೆ ಇನ್ನು ಅದೇನ್ ಮನೆ ಹಾಳು ಕೆಲಸ ಮಾಡ್ತಾನೋ ಏನೋ. ಕೂತಿರೋ ಮಾರಿ ಓಡಾಡ್ತಿದೆ ಅಂದ್ರೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಗೋಪಾಲ, ನೀನ್ ಎಲ್ಲಿ ಸಿಗಾಕೊಂಡ್ಬಿಡ್ತೀಯ ಅಂತ ನಂಗೆ ತುಂಬಾ ಭಯ ಆಗೋಗಿತ್ತು ಕಣೋ. ನಾನು ಮೊದಲೇ ಹೇಳಿರಲ್ವ ಭೂಮಿಯವರೇ, ನಾನು ಬೇರೆಯವ್ರ ಕೆಲಸದಲ್ಲಿ ಎಡ್ವರ್ಟ್ ಮಾಡ್ತೇನೆ ಹೊರತು ನನ್ನ ಕೆಲಸದಲ್ಲಿ ನಾನು ಎಡ್ವರ್ಟ್ ಮಾಡ್ಕೊಳ್ಳಲ್ಲ ಅಂತ. ನಾನು ಅಣ್ಣವ್ರ ಬಾಂಡ್ ಸಿನಿಮಾ ಎಲ್ಲ ನೋಡಿದ್ದೀನಿ, ಅದಕ್ಕೆ ಎಸ್ಕೇಪ್ ಆಗ್ಬಿಟ್ಟೆ. ಟೈಮಿಗೆ ಸರಿಯಾಗಿ ನೀವು ಬಂದ್ರಲ್ಲ, ಸದ್ಯ ಬಚ್ಚೋ ಹೋಗ್ಬಿಟ್ಟೆ, ಇಲ್ಲಾಂದ್ರೆ ತಗ್ಲಾಕೊಂಡ್ಬಿಡ್ತಾ ಇದ್ದೆ. ನೀನ್ ಪ್ಲಾನ್ ಮಾಡಿರೋ ಹಾಗೆ ನಾನು ಎಲ್ಲ ತಯಾರಾಗಿದೆ ಗೋಪಾಲ. ಆದ್ರೆ ಏನ್ ಮಾಡೋದು, ಎಲ್ಲ ಹಾಳಾಗೋಯ್ತು. ಹಾಳಾಗ್ ಹೋದ್ರೂ ಪರವಾಗಿಲ್ಲ, ಸತ್ತು ಸುಡ್ಗಾಡ್ ಸೇರಿರೋ ಈ ವಿಷಯನ ನಾವೇ ಇವಾಗ ಬದುಕ್ಸ್ಬಿಟ್ಟಿದೀವಿ. ನಿನ್ ಜೊತೆ ಒಂದ್ ಹುಡುಗಿ ಇದ್ದಾಳೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿದೆ. ಅವ್ರೇನಾದ್ರೂ ನಮ್ನ ಕಂಡಿಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಗೋಪಾಲ. ಅದು ಸಾಧ್ಯ ಇಲ್ಲ ಭೂಮಿಯವರೇ. ಅವರು ನಿಮ್ಮನ್ನ ನೋಡಿಲ್ಲ ಅಂದಮೇಲೆ ನಿಮ್ಮನ್ನ ಕಂಡಿಡಿಯಕ್ಕೆ ಹೆಂಗ್ ಸಾಧ್ಯ? ಇವಳನ್ನ ಕೊಲೆ ಮಾಡಬೇಕು ಅಂತ ನಿಮ್ಮ ಫೋಟೋ ತೋರಿಸಿರೋದ್ರಿಂದ ಅವ್ರ ಗಮನ ಎಲ್ಲ ನಿಮ್ಮ ಫೋಟೋ ಮೇಲೆ ಇರುತ್ತೆ ಹೊರತು ನಿಮ್ಮ ಮೇಲೆ ಇರಕ್ಕೆ ಸಾಧ್ಯನೇ ಇಲ್ಲ.
ಅದು ಅಲ್ಲದೆ ಈ ಹುಡುಗರಿಗೆ ಡೀಲ್ ಕೊಟ್ರೆ ಸಾಯಿಸ್ತಾರ ಹೊರ್ತು ಡಿಟೆಕ್ಟಿವ್ಗಳ ಥರ ಹುಡ್ಕೋ ಕೆಪಾಸಿಟಿ ಅವ್ರಿಗಿಲ್ಲ ಭೂಮಿ ಅವರೇ. ಒಟ್ನಲ್ಲಿ ಅವ್ರು ಹುಡ್ಕೋಕ್ಕಿಂತ ಮುಂಚೆ ಆ ಕೊಲೆಗಾರನ ನಾ ಹುಡುಕ್ಬೇಕು ಗೋಪಾಲ. ಅಯ್ಯೋ ನನಗಂತೂ ಒಂಚೂರು ತಲೆ ಓಡ್ತಾ ಇಲ್ಲ. ಈಗ ನಾವು ಯಾರಿಂದ ವಿಷಯ ತಿಳ್ಕೋಬೇಕು? ನಮ್ಗೆ ಯಾರು ಸಹಾಯ ಮಾಡ್ತಾರೆ ಒಂದು ಗೊತ್ತಾಯ್ತಾ ಇಲ್ವಲ್ಲಪ್ಪ. ನಕುಲ್ ಹಾ ನಕುಲ್ ಇದಾರಲ್ಲ ಗೋಪಾಲ, ನಮ್ಗೆ ನಕುಲ್ ಸಹಾಯ ಮಾಡೇ ಮಾಡ್ತಾರೆ. ಅಲ್ಲ ನಿಮ್ಗೆ ಯಾಕೆ ಈ ಐಡಿಯಾ ಬಂತು ಭೂಮಿ ಅವರೇ? ಅವನು ಹೇಳಿ ಕೇಳಿ ನಾಗವಂಶದವನು, ಅವನ್ ಯಾಕೆ ನಮಗ್ ಸಹಾಯ ಮಾಡ್ತಾನೆ ಭೂಮಿ ಅವರೇ? ಗೋಪಾಲ, ನೀನ್ ತಿಳ್ಕೊಂಡ್ ಹಾಗೆ ಅವನು ಕೆಟ್ಟವನಾಗಿ ಉಳ್ಕೊಂಡಿಲ್ಲ, ತುಂಬಾ ಬದ್ಲಾಗಿದ್ದಾನೆ. ಜೊತೆಗೆ ಅವ್ರ ಮನೆಯವ್ರನ್ನ ನೋಡಿದ್ರೆ ಅವನೇ ಉರಿದ್ ಬೀಳ್ತಾನೆ. ನಮ್ ಪದ್ಮಿನಿ ಜೊತೆ ಕೂಡ ತುಂಬಾ ಹೊಂದ್ಕೊಂಡ್ ಹೋಗ್ತಾ ಇದ್ದಾನೆ. ನಾವ್ ಅವನ ಹತ್ರ ಹುಷಾರಾಗಿ ಬಾಯಿ ಬಿಡಿಸ್ಕೋಬೇಕಷ್ಟೆ. ಅಲ್ಲ ತುಂಬಾ ಹಳೆ ಮ್ಯಾಟ್ರ್ ಆಗೋಯ್ತು. ಅವನು ಹೇಗೆ ಹೇಳ್ತಾನೆ? ಅಲ್ಲ ನಾವ್ ಏನು ಅಂತ ಕೇಳ್ಬೇಕು ಹೇಳಿ? ನಾವ್ ಯಾವ್ದನ್ನು ಡೈರೆಕ್ಟ್ ಆಗಿ ಕೇಳ್ಕೋಬಾರ್ದು ಗೋಪಾಲ. ನಮ್ ಸಮಸ್ಯೆನ ಈ ಮನೆ ಸಮಸ್ಯೆ ಅಂತ ಹೇಳ್ಕೋಬೇಕು. ಆಗ ಯಾವ್ದಾದ್ರೂ ಒಂದ್ ಕ್ಲೂ ಸಿಗುತ್ತೆ. ಅಲ್ಲ ನಕುಲ್ಗೆ ನಿಮ್ ಮೇಲೆ ಅನುಮಾನ ಬರಲ್ವಾ? ನಾನೊಬ್ಳೆ ಹೋದ್ರೆ ಖಂಡಿತ ಅನುಮಾನ ಬರುತ್ತೆ. ನೀನು ನನ್ ಜೊತೆ ಇರ್ತೀಯ ಅಲ್ವಾ? ಅಲ್ಲ ಭೂಮಿ ಅವರೇ, ಈಗಾಗಲೇ ಒಂದ್ ರಿಸ್ಕಿಂದ ತಪ್ಪಿಸ್ಕೊಂಡಿದೀವಿ, ಇನ್ನೊಂದ್ ರಿಸ್ಕ್ನ ನಾವೇ ತಲೆ ಮೇಲೆ ಹೇಳ್ಕೊಳ್ಳೋದು ಎಷ್ಟ್ರ ಮಟ್ಟಕ್ಕೆ ಸರಿ ಹೇಳಿ? ಅಂತದ್ದೇನೂ ಆಗಲ್ಲ ಗೋಪಾಲ, ಎಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ನೀನ್ ನನ್ ಜೊತೆ ಇದ್ದು ಹೂ ಅಂದ್ರೆ ಸಾಕು. ಮಿಕ್ಕಿದ್ದನ್ನೆಲ್ಲ ನಾನ್ ಬಾಯ್ ಬಿಡಿಸ್ಕೋತೀನಿ. ಆಯ್ತು ಭೂಮಿ ಅವರೇ, ನನ್ನ ಪ್ಲಾನ್ ಅಂತೂ ತೋಪಾಗೋಯ್ತು. ನಿಮ್ ಪ್ಲಾನ್ ಆದ್ರೂ ಸಕ್ಸಸ್ ಆಗುತ್ತಾ ನೋಡೋಣ. ಥ್ಯಾಂಕ್ಸ್ ಗೋಪಾಲ, ನೀನ್ ಇಷ್ಟಾದ್ರೂ ನನಗ್ ಸಹಾಯ ಮಾಡ್ತಿದ್ಯಲ್ಲ. ಅಯ್ಯ ಇಷ್ಟಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ರಿ ಹೆಂಗ್ ಭೂಮಿ ಅವರೇ? ಇನ್ನೂ ನಾವು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ಹ, ಅಯ್ಯೋ ನಿಮ್ಮನ್ನ ಮನೇಲಿ ಹುಡುಕ್ತಾ ಇರ್ತಾರೆ. ಬನ್ನಿ 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 ಬನ್ನಿ. ತಗೊಳ್ಳಿ ತಗೊಳ್ಳಿ. ಕ್ಷಮಿಸಿ ರಾಥೋಡ್ ಸಾಹೇಬ್ರೆ, ಬಹುಶಃ ನಿಮಗೆ ಈ ಅಡ್ಡ ಹಿಡಿಸ್ತೋ ಇಲ್ವೋ ಗೊತ್ತಾಗ್ಲಿಲ್ಲ. ಆಳು ಕಾಳುಗಳು ಬೇರೆ ಇಲ್ಲ, ಜೊತೆಗೆ ಹೊರಗಡೆ ಚಳಿ ಬೇರೆ. ನಿಮ್ಮ ಬಿಸ್ನೆಸ್ ಮೀಟಿಂಗು ಇಂಥ ಜಾಗದಲ್ಲಿ ಆಗುತ್ತೆ ಅಂತ ಬಹುಶಃ ನೀವು ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ತಗೊಳ್ಳಿ ತಗೊಳ್ಳಿ. ಯಜಮಾನ್ರೆ, ವ್ಯಾಪಾರ ಅಂದ್ರೇನೆ ದುಡ್ಡು. ಈ ದುಡ್ಡು ಅನ್ನೋದು ಬಡವ್ರ ಮನೆಯಲ್ಲೂ ಇರುತ್ತೆ, ಬಂಗ್ಲೆನಲ್ಲೂ ಇರುತ್ತೆ, 5 ಸ್ಟಾರ್ ಹೋಟ್ಲಿನಲ್ಲೂ ಇರುತ್ತೆ, ಬೀದಿ ಬದಿನಲ್ಲಿ ಊಟ ಮಾರೋರ್ ಹೋಟ್ಲಿನಲ್ಲೂ ಇರುತ್ತೆ. ಆದರೆ ದುಡ್ಡು ಯಾವತ್ತೂ ಅದ್ರ ವ್ಯಾಲ್ಯೂನ ಕಳ್ಕೊಳ್ಳೋದಿಲ್ಲ. ಮೀಟಿಂಗು ಎಲ್ಲಾಗುತ್ತೆ ಅನ್ನೋದು ಮುಖ್ಯ ಅಲ್ಲ ಯಜಮಾನ್ರೆ, ಅದರಿಂದ ನಮಗೇನ್ ಲಾಭ ಬರುತ್ತೆ ಅನ್ನೋದು ಮುಖ್ಯ. ಖಡಕ್ ವ್ಯಾಪಾರಸ್ಥರು ಅಂದ್ರೆ ನೀವೇ ನೋಡಿ. ಶಬ್ಬಾಷ್, ನಿಮ್ಮಂತವ್ರ ಜೊತೆನಲ್ಲಿ ಬಿಸ್ನೆಸ್ ಮಾಡಕ್ಕೆ ಖುಷಿ ಆಗುತ್ತೆ.